ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಗಂಟೆ ಆಯಿತು 10:30. ನಾವು ಈಗ ಹೋಗ್ತಾ ಇದ್ದೇವೆ ಕಲಬ. ಫುಜೇರದಲ್ಲಿದ್ದೇವೆ. ಫುಜೇರದಿಂದ ಕಲಬಕ್ಕೆ ಹತ್ತಿರ. ನಾವೀಗ ಬಂದಿದ್ದೇವೆ ಕೂರ್ಗ್ ಕಲ್ಬಾ ಮ್ಯಾಂಗ್ರೋವ್ ಸೆಂಟರ್ಗೆ. ಬನ್ನಿ ಏನೇನಿದೆ ಅಂತ ನೋಡೋಣ. ನಿಮಗೆ ಸಹ ನಾನು ತೋರಿಸ್ತೇನೆ. ಬಂದಿದ್ದೇವೆ. ಟಿಕೆಟ್ ಕೌಂಟರ್ಸ್. ಎಲ್ಡರ್ಸ್ಗೆ 30 ದಿರಮ್ಸ್ AD, ಮಕ್ಕಳಿಗೆ ಫ್ರೀ ಅಂಡರ್ 12 ಇಯರ್ಸ್ ಅವರಿಗೆ. ಬಂದಿದ್ದೇವೆ ನಾನು, ಮೈಥಿಲಿ, ಐರು ಮತ್ತು ಜಿಯಾ, ನೈತಿಕ್, ಪ್ರಶಾಂತ್. ಈಗ ಬಗ್ಗಿಯಲ್ಲಿ ಕೂತಿದ್ದೇವೆ. ಕೂತಿ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಸೀನರೀಸ್ ಎಲ್ಲ. ಇದು ವೀಕೆಂಡಿಗೆ ಪರ್ಫೆಕ್ಟ್ ಸ್ಪಾಟ್ ಅಂತ ಸಹ ಹೇಳ್ಬೋದು. ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ ಹಾಗೂ ದೊಡ್ಡವರು ಸಹ ಎಂಜಾಯ್ ಮಾಡ್ತಾರೆ. ನಾವೀಗ ರೀಚ್ ಆದ್ವಿ ನಮ್ಮ ಜಾಗಕ್ಕೆ. ಬನ್ನಿ ಒಳಗೆ ಏನೇನಿದೆ, ಹೇಗಿದೆ ಅಂತ ನೋಡೋಣ ನಾವು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಎಕ್ವೇರಿಯಂ ಒಂದು ಜಾಗದಲ್ಲಿ ಇದ್ದರೆ, ಟಾರ್ಟೈಸ್ ಇನ್ನೊಂದು ಜಾಗದಲ್ಲಿದೆ, ಹಾಗೂ ಬರ್ಡ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ದೊಡ್ಡವರಿಂದ ಚಿಕ್ಕವ್ರವರೆಗೂ ಇಷ್ಟಪಡುವಂಥ ಜಾಗ. ನೋಡಿ, ಒಂದು ದೊಡ್ಡ ಎಕ್ವೇರಿಯಂ ಇದು. ಅದರೊಳಗೆ ಎಷ್ಟು ಫಿಶಸ್ ಇದೆ ಅಂತ ನೋಡಿ. ನಮ್ಮ ಐರಮ್ಮ ಅಂತೂ ಫಿಶಸ್ಸನ್ನು ನೋಡಿ ತುಂಬ ಫುಲ್ ಖುಷಿಯಾಗಿ ಫಿಶಿ 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 ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಡೋಂಟ್ ಟಚ್. ನೋಡಿ, ಎಷ್ಟು ದೊಡ್ಡ ಕ್ರ್ಯಾಬ್ ಅಂದರೆ, ಓ ಗಾಡ್, ನಾನು ಇಲ್ಲಿವರೆಗೂ ಇಷ್ಟು ದೊಡ್ಡ ಕ್ರ್ಯಾಬನ್ನು ನೋಡಿಲ್ಲ. ಆದರೆ ಅದರ ಜೊತೆಗೆ ಯಾಕೆ ಚಿಕ್ಕ ಚಿಕ್ಕ ಫಿಶ್ ಹಾಕಿದ್ರು ಅಂತ ನನಗೆ ಅರ್ಥ ಆಗಲಿಲ್ಲ. ಅದು ಅದರದ್ದು ಫುಡ್ಡು ಅಥವಾ ಅದು ತಿನ್ನಲ್ವಾ ಅಂತ ಸಹ ಆಯಿತು. ಅಷ್ಟು ದೊಡ್ಡ ಕ್ರ್ಯಾಬ್ಗಳು ಪಾಪ ಮೀನುಗಳನ್ನು ತಿಂತವೆ ಅಂತ ಸಹ ಅನಿಸ್ತಿತ್ತು ನನಗೆ. ಏನಕ್ಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಜಿಯಾ ಅಂತೂ ಕ್ರ್ಯಾಬನ್ನು ನೋಡಿ ತುಂಬ ಆಶ್ಚರ್ಯವಾದಳು ಹಾಗೂ ಖುಷಿ ಸಹ ಪಟ್ಲು. ಇಷ್ಟು ದೊಡ್ಡ ಕ್ರ್ಯಾಬ್ ಇದೆ ಅಂತ ಸಹ ಅವಳಿಗೆ ಇವತ್ತೇ ಗೊತ್ತಾದದ್ದು. ಅವೇನೋ ವಿಡಿಯೋ ಪೋಸ್ ಕೊರ್ಪಿನ ಅಂದ ವಿಡಿಯೋ ಪೋಸ್ ಕೊರ್ಪಿ. ನೋಡಿ, ನಾನು ಮೇಲಿಂದ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೇನೆ ಎಷ್ಟು ದೊಡ್ಡ ಕ್ರ್ಯಾಬ್ ಇತ್ತು ಅಂತ. ಇದೇನೋ ಒಂಥರ ತುಂಬ ಚೆನ್ನಾಗಿ ಕಾಣ್ತಿತ್ತು, ನ್ಯಾಚುರಲ್ ಆಗಿ ಸಹ ಕಾಣ್ತಿತ್ತು. ಅದು ನ್ಯಾಚುರಲ್ ಅಲ್ಲ, ಅದು ಆರ್ಟಿಫಿಷಿಯಲ್. ಸ್ವಲ್ಪ ಮರಗಳನ್ನೆಲ್ಲ, ಒಣಗಿದ ಮರಗಳನ್ನೆಲ್ಲ ಹಾಗೆ ಸೆಟಪ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡುವಂಥ ಪ್ಲೇಸ್ ಇದು ದುಬೈಯಿಂದ ಎಕ್ಸಾಕ್ಟ್ 1.5 ಗಂಟೆ ಇದೆ. ವೀಕೆಂಡ್ಸಲ್ಲಿ ಯೂಶ್ವಲಿ ಎಲ್ಲರೂ ಇಲ್ಲಿಗೆ ಬರ್ತಾರೆ, ಈ ಪ್ಲೇಸಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಅಂತ. ಈಚೆ ಫ್ಯೂಚರಿಂದ ಬಂದಿದ್ದಾರೆ ಹಾಗೂ ದುಬೈಯಿಂದ ಸಹ ಬರ್ತಾರೆ, ಶಾರ್ಜಾದಿಂದ ಎಲ್ಲ ಬರ್ತಾರೆ. ನನಗೆ ಆಶ್ಚರ್ಯವಾಗಿದ್ದಂದರೆ ಇಲ್ಲಿ ಹಲ್ಲಿನ ಸಮೇತ ಅದರೊಳಗೆ ಹಾಕಿ ಇಟ್ಟಿದ್ರು. ಅದು ಏನಕ್ಕಂತ ಗೊತ್ತಿಲ್ಲ. ಇಲ್ಲಿ ಅವರು ಅಲ್ಲಿ ನೋಡಿಲ್ವಾ ಅಂತನಾ ಏನೋ ಇರ್ಬೋದು. ಇದು ನೋಡಿ, ಸೇಫ್ ಹೆವನ್ಸ್ ಕಮ್ ಇನ್ ಆಲ್ ಶೇಪ್ಸ್ ಆ್ಯಂಡ್ ಸೈಜ್ ಆಫ್ ಫಿಶ್. ಶೆಲ್ಸ್ ಎಲ್ಲ ಇದ್ವು, ಫಿಶ್ ಇರಲಿಲ್ಲ ಇದರಲ್ಲಿ. ಏನೋ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಸ್ಪಾಟ್ ಅಂತ ಹೇಳ್ಬೋದು. ವೀಕೆಂಡಿಗೆ ಟೈಮ್ ಪಾಸ್ಗೆ ಪರ್ಫೆಕ್ಟ್ ಸ್ಪಾಟ್ ಅಂತ ಸಹ ಹೇಳ್ಬೋದು. ಮಕ್ಕಳು ಸಹ ತುಂಬ ಖುಷಿ ಪಡ್ತಾರೆ. ತುಂಬ ದೊಡ್ಡ ಸ್ಪೇಸಸ್ ಇದೆ ಇಲ್ಲಿ.
ನೋಡಿ ಎಕ್ವೇರಿಯಮ್ಸ್ ಎಷ್ಟೆಷ್ಟು ದೊಡ್ಡದಿದೆ, ಎಂತೆಂಥ ಕಂಬಳಿ ಹುಳಲೆ ವರ್ಮ್ಸ್ ಇದೆ ಅಂತ ನನಗೆ ಇವತ್ತೇ ಗೊತ್ತಾದು. ಇದನ್ನೆಲ್ಲ ನೋಡಿ ವಿಚಿತ್ರವಾದ ಏನಂತೀರಿ ವರ್ಮ್ಸ್ ಎಲ್ಲ ಇಲ್ಲಿ ನೋಡಲಿಕ್ಕೆ ಸಿಕ್ಕಿತ್ತು ನಮಗೆ. ಇದು ನೋಡಲಿಕ್ಕೆ ಸೇಮ್ ಕಂಬಳಿ ಹುಳ ಥರನೇ ಕಾಣ್ತಾ ಇತ್ತು, ಆದರೆ ಇದು ಏನು ಅಂತ ನನಗೆ ಸಹ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೇಮ್ ನೋಡಲಿಕ್ಕೆ ಮುಳ್ಳಂದಿ ಮರಿ ಥರನೇ ಇತ್ತು. ಅಬ್ಬಬ್ಬಾ, ಎಷ್ಟು ದೊಡ್ಡ ಅಕ್ವೇರಿಯಂ ಒಳಗೆ ಎಷ್ಟೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಫಿಶಸ್ ಇತ್ತು ಅಂತ. Shell. Oh God. ಇಲ್ಲಿ ನೋಡಿ ಫಿಶ್ಶಿಂದು ಸ್ಕೆಲಿಟನ್ ಎಲ್ಲ ಇಟ್ಟಿದ್ದಾರೆ, ಅಂದರೆ ಫಿಶ್ಶಿನ ತಲೆದು ಸ್ಕೆಲಿಟನ್ ಎಲ್ಲ ಇಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ನೋಡಿದ್ದೀಯಲ್ಲ. Bariter shrimp pond.
ಇಲ್ಲಿ ಬಂದರೆ ನೋಡಿದರೆ ಎಷ್ಟು ದೊಡ್ಡ ಟಾರ್ಟೈಸ್, ಫೋನಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣ್ತಿದೆ, ತುಂಬ ದೊಡ್ಡದಾಗಿತ್ತು. ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡೋದು ಇಷ್ಟು ದೊಡ್ಡ ಟರ್ಟಲ್, ಅಂದರೆ ಗ್ರೀನ್ ಟರ್ಟಲ್ ಅಂತ ಇದೆ, ಆಮೆ ಇಷ್ಟು ದೊಡ್ಡದು ನಾನು ಫಸ್ಟ್ ಟೈಮ್ ನೋಡೋದು ನನ್ನ ಲೈಫಲ್ಲಿ. ಒಂದಲ್ಲ ಎರಡಲ್ಲ ತುಂಬ ಇದ್ದು, ಅದ್ರ ಮರಿಗಳು ಸಹ ಇದ್ದು. ಮೀನ್ಲ ಲೈಟ್ ಏನೋ ವಿಡಿಯೋಗೆ ಮಿತ್ತು ಕೈ ತಲ್ ಬರೋದಿಲ್ಲ. ಮಸ್ತುಲ್ಲ ತೂಯನ್ ಇಲ್ಲಿ ಆಮೆ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇದೆ, ಅದ್ರ ಹಿಂದ್ಗಡೆ ಮೀನುಗಳು ಫಾಲೋ ಮಾಡ್ತಾ ಇದ್ದಾವೆ. Turtle. पोई अय्यो अवेना मुल्त पास आहे ना आता मुल्ल ಅದಕ್ಕೆ ಬೇಕಾದ ವೆಲ್ ಅಲ್ಲ, ಅದು ಟ್ಯಾಂಕಿ ಅಂತ ಹೇಳ್ಬೋದು, ಬಾವಿ ಥರ ಮಾಡಿದ್ದಾರೆ. ಹೊರಗಡೆಯಿಂದ ಆ ವುಡನಲ್ಲಿ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಮಕ್ಕಳಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ, ಪಿಲಿ ಅಂತ ನೋಡ್ತಾ ಇದ್ದಾರೆ, ಕಣ್ಣೆಲ್ಲ ಬಿಟ್ಟು ಇಷ್ಟು ದೊಡ್ಡದು ಟರ್ಟಲನ್ನೆಲ್ಲ. ಇಲ್ಲಿ ಮಧ್ಯದಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಆಯಿತು, ಹಾಗೂ ಪೇಂಟಿಂಗ್ ಮಾಡುವವರಿಗೆ ಪೇಂಟಿಂಗ್ ಸಹ ಮಾಡ್ಬೋದು. ಮಧ್ಯದಲ್ಲಿ ಬ್ರೇಕ್ ಥರ ಮಕ್ಕಳಿಗೆ ಸ್ವಲ್ಪ ಆಟ ಆಡುವ ಆ್ಯಕ್ಟಿವಿಟೀಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ, ಬೋರ್ ಅಂತೂ ಆಗಲ್ಲ. ನೋಡಿ ನನ್ನ ಮಗಳು ಹತ್ಲಿಕ್ಕೆ ಶುರು, ಇಲ್ಲಿ ನನ್ನ ಮಗ ಹೋಗ್ತಾ ಇದ್ದಾನೆ. ಏ ಅಲ್ಲಿ ತಿರ್ತಿರೋಲು ಹೊಟ್ಟೆ. Now she can walk. Very good. Nama kudiran to pin Very good Jia. Takestis castle ungi barodre ile pana iragotta. And ಇಂಚನತ ಹೆಂಗೆ ಇಂಚ ನಮ್ಮ ಜೂಮ್ ನಾವು ಕಕ್ಕೆದು ಹೊಡಿತಿದ್ದೆ ಅಲ್ಪ ಎತ್ತು ಕಕ್ಕೆಲ್ಲ ತುಲಿಕ್ಕೆ ತುಲೈ ಪೋಲೆ ಬಾಬು ಹಾಪಿ ಬಾಬು ಹಾಪನ ಹಾಪಿ ಬಾಬು ಹಾಪಂದಂಗ ಗೊತ್ತೇ ಅಂತ ನಮ್ಮ ಐರಮ್ಮನಿಗೆ ಸಹ ಮರಳನ್ನು ನೋಡಿ ನಡೆಯುವ ಅಂತ ಆಗ್ಲಿಕ್ಕೆ ಶುರು ಆಯಿತು. ಖುಷಿಯಾಗಿ ನಡಿಲಿಕ್ಕೆ ಶುರು ಮಾಡಿತ್ತು ಅದು ಸಹ ಅಣ್ಣ ಅಕ್ಕನನ್ನು ನೋಡಿ. ಈಗ ಇಲ್ಲಿಗೆ ಬಂದ್ವಿ, ಬರ್ಡ್ಸ್ ಇದ್ದು ಫೀಡಿಂಗ್ ಟೈಮ್ ಅನಿಸುತ್ತೆ. ಎಲ್ಲ ಬರ್ಡ್ಸು ಒಂದೇ ಸಮನೆ ಬಂದು ಕೂತ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತದೆ. ಮತ್ತು ಇಲ್ಲೆಲ್ಲ ಮಾಡಿದ್ದೆಲ್ಲ ಬಿಲ್ಡಿಂಗ್ ಕಟ್ಟಿದ್ದೆಲ್ಲ ಜೇಡಿ ಮಣ್ಣಲ್ಲೇ, ಅಂದರೆ ಬರ್ಡ್ಸಿಗೆಲ್ಲ ತಂಪಾಗಿರಲಿ ಅಂತ
ನಾವು ಏನೋ ಫುಲ್ಲು ಜೇಡಿ ಮಣ್ಣಲ್ಲೇ ಗುಹೆ ಥರ ಮಾಡಿದರು. ಏನೋ ಒಂಥರ ಖುಷಿ ಆಯಿತು ಈ ಸ್ಟ್ರಕ್ಚರ್ನೆಲ್ಲ ನೋಡಿ, ಬಿಲ್ಡಿಂಗ್ ಸ್ಟ್ರಕ್ಚರ್ನೆಲ್ಲ ನೋಡಿ. ಈಗ ಬರ್ಡ್ಸ್ ಇದೆಲ್ಲ ಫೀಡಿಂಗ್ ಟೈಮ್ ಅನಿಸುತ್ತೆ ನೋಡಿ, ಎಲ್ಲ ಕಾಯ್ತಾ ಇದ್ದಾವೆ ಫುಡ್ಡಿಗೋಸ್ಕರ. ಹಾಂ ಒಂದು ಜೇಡಿ ಮಣ್ಣು ಅಂದು ಆತ ಬಿಲ್ಡಿಂಗ್ಸ್ ಪೂರ ದುಂಬುದ ಕೋಲ್ಡ್ ಇರ್ಕೊಂಡತ್ತೆ ಜೇಡಿ ಮಣ್ಣಡು. वो देखो पैंगन वो पीछे बैठी हुई है ना, ये सीगल देखो ऊपर नीचे। ಅಯ್ಯೋ ಫೀಡ್ ಮಾಡ್ಕೊಂಡು ಈಗ ಅದ್ರ ಫೀಡಿಂಗ್ ಟೈಮ್ ಆಯಿತು. ಅಂದರೆ ಫುಡ್ ಹಾಕೋರು ಬಂದರು ಅಂತ ಹೇಗೆ ಪಾಪ ಬಿದ್ನೋ ಎದ್ನೋ ಅಂತ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ್ದು. ಪಿರೋಡೆ ಒಪ್ಪಿಂತಲಿ ಅದನ್ನು ಉಣಿಸ್ಪಾಡು. ಗುರ್ತೊಂಡು ಸರಿ ಸರಿ ಪಾಪ देखो अंकल हप्पा खिला रहे हैं। It will create more fear. देखो हप्पा दे रहे हैं। क्यों नहीं कर रहा? देखो baby birds. Cute. She's looking so cute. Inki. Apa kamu? Gapa balik.
నీకు రాయా వాడుకోని ಮುಂದ್ಗಡೆ ಫಾರೆಸ್ಟ್ ಥರ ಇದೆ ಅಂತ ಹೇಳಿದ್ಲು ನನ್ನ ತಂಗಿ ಮೈತಿಲಿ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದೆ, ಏನಿದೆ ನೋಡೋಣ ಮುಂದೆ ಅಂತ. ಹೋಗುವಾಗ ದಾರಿಯಲ್ಲಿ ಸೀನರೀಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಕ್ರೌಡ್ಸ್ ಆಯಿತು ಭಾನುವಾರ ಆದ ಕಾರಣ. ತುಂಬ ಚೆನ್ನಾಗಿದೆ, ಏನೋ ಒಂಥರ ಪೀಸ್ಫುಲ್ ಆಗಿದೆ, ಫುಲ್ ಆಫ್ ಗ್ರೀನರೀಸ್, ಸುತ್ತಮುತ್ತ ನೀರು, ಆಮೆ, ಪಕ್ಷಿ, ಮೀನುಗಳು ನೋಡಲಿಕ್ಕೆಲ್ಲ ತುಂಬ ಚಂದ. ನಮ್ಮ ಒಡ್ಡಲ ಫೋನ್ನಾಗ ಒಂದು ಶಾಪ್ ತುಲಕ್ಕೆ ಚಿನ್ನ ಶಾಪ್ ಬರ್ಗರ್ ಶಾಪ್ ಇತ್ತಂದ, ಒಂದು ಶಾಪ್ ಇತ್ತಂದ, ಓಲ ಶಾಪ್ ಇತ್ತಂದೆ, ಮಿನಿ ಕೊಕ್ಕರ್ ಇತ್ತಂದೆ, ಅವಳು ಇತ್ತಂದೆ. ಓಕೆ ತೋಪು ಫೈನಲಿ ಇಲ್ಲಿ ಬಂದು ರೀಚ್ ಆದ್ವಿ. ಹಾಗೆ ನೋಡುವಾಗ ತುಂಬ ಬರ್ಡ್ಸ್ ಎಲ್ಲ ಕಾಣ್ತದೆ. ಈ ಮನೆ ನನಗೆ ತುಂಬ ಇಷ್ಟ ಆಯಿತು. ಫುಲ್ಲು ಕಟ್ಟಿಗೆಲೇ ಮಾಡಿದರು, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತು ಬಿಡಬೇಡಿ. ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ನನಗೆ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಆಗ್ತದೆ. ಖಾಲಿ ವೀಡಿಯೋಸ್ ನೋಡಿ ಸುಮ್ಮನೆ ಕೂರಬೇಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಒತ್ತಿ. ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ನಿಮಗೆ ದುಬೈ ವೀಡಿಯೋಸ್ ನೋಡಲಿಕ್ಕೆ ಸಿಗ್ತದೆ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆಲ್ಲ